ಸರ್ ನಮಸ್ತೆ. ಸರ್ ನಮಸ್ತೆ. ಏನು ಸರ್ ಮಗನಿಗೆ ಸಿನಿಮಾ ಮಾಡ್ತಾ ಇದ್ದೀರಂತೆ? ಹಾಂ ಸರ್. ಹೇಗಿದೆ ಸರ್, ಏನು ಪ್ರಿಪ್ರೇಷನ್? ಏನು ಪ್ರಿಪ್ರೇಷನ್ ಏನು ಇಲ್ಲದೆ ಒಂದು ನೇಮು ಆ ಥರ ಕ್ಯಾಚಿಯಾಗಿ ಸಿಕ್ಬಿಡ್ತು. ಅದಕ್ಕೆ ಅರ್ಜೆಂಟಲ್ಲಿ ಡಾಕ್ಟರ್ ಲೀಲಾ ಮೋಹನ್ ಅವ್ರ ಬ್ಯಾನರಲ್ಲಿ ಬರೀ ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೇನೆ ಚೇಂಬರಲ್ಲಿ. ಇವಾಗ ಒಂದು ಎಲ್ಲ ಆ್ಯಕ್ಟಿಂಗ್ ಕ್ಲಾಸ್ಗೆಲ್ಲ ಈಗ ಆಗ್ತಾ ಇದ್ದೀನಿ. 25 ಡೇಸ್ಗೆ ಗಿರಿನಗರಲ್ಲಿ ಒಂದು ಲೇಡಿ ಇದೆಯಲ್ಲ ಗೌರಿ ಅಂತ ಅವ್ರದ್ರಲ್ಲಿ ಆಗ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಆ್ಯಕ್ಟಿಂಗ್ ಕ್ಲಾಸ್ ಸೇರ್ಕೊತಾ ಇದ್ದೀನಿ. ಯಾಕಂದ್ರೆ ನಾನು 3 ಪಿಕ್ಚರ್ ಹೀರೋ ಮಾಡ್ತಾ ಇದ್ದೀನಿ ನೋಡಿ. ಅವನ್ನ ಹೀರೋ ಮಾಡೋಕ್ಕೆ ಹೋಗಿ ಈಗ ನಾನು ಹೀರೋ ಮಾಡ್ತಾ ಇದ್ದೀನಿ 3 ಪಿಕ್ಚರಲ್ಲಿ. ಈಗ ಮಗನ್ನ ಬಂದು ಫೇಲ್ ಆದಮೇಲೆ ಅವನ್ನ ಹೀರೋ ಮಾಡೋಣ ಅಂತ ಇದ್ದೆ. ಈಗ ಪಾಸ್ ಆಗ್ತಾ ಇದ್ರು ಬಿಡ್ತಾ ಇಲ್ಲ ಜನ. ಈಗ ಒಬ್ಬರು ಹೈ ಎಂಡ್ ಬಾಂಬೆ ಪ್ರೊಡ್ಯೂಸರ್ ಸಿಕ್ಕಿದ್ದಾರೆ. ಅದರಿಂದ ಇವಾಗಲೇ ಅವನ್ನ ಇನ್ನೊಂದು 3-4 ಮಂತ್ಸಲ್ಲೇ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಎಲ್ಲ ಪ್ರಿಪೇರ್ ಆಗಿಬಿಟ್ಟು ಬೇರೆಯವ್ರ ಥರ ಏನು ಹೊಡ್ತಾ ಬೀಳಬಾರ್ದು. ಯಾಕೆ ಒಂದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅನ್ಬಾರ್ದು. ಯಾಕಂದ್ರೆ ನನ್ನ ಮೈಂಡಲ್ಲಿ ಒಂದು ಮೂವಿಲೇ ಅವನ್ನ ಹೊಡೆದು ಬಿಸಾಕ್ಬಿಡ್ಬೇಕು. ಆ ಲೆಕ್ಕಕ್ಕೆ ಅವನ್ನ ನಂಬರ್ 2 ಹೀರೋ ಮಾಡಬೇಕಂತ ಇದ್ದೀನಿ. ಅದು ತುಂಬ ಹೈ ಬಜೆಟಲ್ಲಿ ತುಂಬ ಹೈ ಎಂಡ್ ಡೈರೆಕ್ಟರು, ಕ್ಯಾಮ್ರಾಮನ್ನು ಆ ಥರ ಎಲ್ಲ ಒಂದು ಪ್ಲ್ಯಾಂಡ್ ಆಗಿ ಒಂದು ನನಗೆ ಪರ್ಫೆಕ್ಟ್ ಅಂತ ಸ್ಟೋರಿ ಅನಿಸಿದ ಮೇಲೇ. ಆದರೆ ಯಾಕಂದ್ರೆ ನನ್ನ ಹಿಸ್ಟ್ರಿನೇ ಮಾಡ್ತಾ ಇರೋದು. ಅದನ್ನು ಯಾರು ಚೆನ್ನಾಗಿ ಬರೆದು ಕೊಡ್ತಾರೆ ಅದನ್ನು ಸೆಲೆಕ್ಟ್ ಮಾಡಿ ಎಲ್ಲ ನಾನು ಕಾಯ್ದು ಮಾಡಿ ಹೊಡಿತಾ ಇದ್ದೀನಿ. ಆದರೆ ಆ ಥರದಲ್ಲಿ ಏನೂ ತೊಗೊಳ್ತಾ ಇಲ್ಲ, ಡಿಸಿಷನ್ ತೊಗೊಳ್ತಾ ಇಲ್ಲ. 3 ಮಂತ್ಸ್ 4 ಮಂತ್ಸಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸದ್ಯಕ್ಕೆ ಬರೀ ಟೈಟಲ್ ರಿಜಿಸ್ಟರ್ ಆಗಿರೋದು. ಆ ನೇಮ್ಗೆ ರಿವೇಲ್ ಮಾಡ್ತೀನಿ. ಅದು ಮುಹೂರ್ತ ದಿನ. ಅದು ಬಂದು ಎಲ್ಲರೂ ಮುಹೂರ್ತ ಬಂದು ದೇವಸ್ಥಾನ ಅಲ್ಲಿ ಮಾಡ್ತಾರೆ. ನಾನು ಅದನ್ನು ಒಂದು ಸ್ಪೆಷಲ್ ಆಗಿ ಬರೀ ಪಬ್ಬಲ್ಲಿ ಮುಹೂರ್ತ ಮಾಡ್ತಾ ಇದ್ದೀನಿ. ಅದು ಯಾಕಂದರೆ ಯಾರೂ ಇವತ್ತವರೆಗೂ ಮಾಡೇ ಇರಲ್ಲ. ಆ ಕಾರಣದಿಂದ ಆಮೇಲೆ ಎಲ್ಲ ತಿಕ್ಕಾಕೊಬ್ಬು ಅಂತ ಅನ್ಕೋಬೇಡಿ. ಆ ಕಾರಣದಿಂದ ಅದು ನಾನೊಂದು ಮುಹೂರ್ತನೂ ಪಬ್ಬಲ್ಲಿ ಇಟ್ಕೊಂಡಿದ್ದೀನಿ. ಓಕೆ ಸರ್, ಏನು ಕತೆ ನಿಮ್ಮದೇ ಅಂತ ಹೇಳಿದ್ರಿ ಸರ್? ಯಾವ ರೀತಿ ಕತೆ ಅಂದರೆ ನಾನು ಚಿಕ್ಕವನಿಂದ ಎಷ್ಟು ಡೇರ್ ಡೆವಿಲ್ ನಾನು ಏನೇನು ಮಾಡಿದ್ದೀನಿ ನಾನು ಹೇಳಿದರೆ ಯಾರೂ ನಂಬೋದಿಲ್ಲ. ಅದನ್ನು ಒಂದು ಮೂವಿ ರೂಪದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ತೋರಿಸ್ತಾ ಇದ್ದೀನಿ. ಅದಾಗ್ತಿದ್ದಂಗೆ ಸ್ವಲ್ಪ ಮಾತ್ರ ನಂದಿರುತ್ತೆ. ಇನ್ನು ಮಿಕ್ಕಿದ್ದು ಮುಕ್ಕಾಲು ಭಾಗ ಎಲ್ಲ ನನ್ನ ಮಗನ್ನ ಆಮೇಲೆ ಹೆಂಗೆ ಸಾಕಿದೆ, ಅವನು ಎಷ್ಟು ನಾನು ಫ್ರೀ ಬಿಟ್ಟರು ಅವನು ಹಾಳಾಗಲಿಲ್ಲ. ಅಂದರೆ ಆ ಥರ ಕ್ಯಾರೆಕ್ಟರ್ ಥರ ಒಂದು ಮಾಡ್ತೀನಿ. ಅಂದರೆ ಆ ಸ್ಟೋರಿ ನಾನು ಯಾರಿಗಾರ ಕಥೆಯವ್ರಿಗೆ ಹೇಳ್ತಾ ಇದ್ದೀನಿ. ಅದರಲ್ಲಿ ಯಾರು ಚೆನ್ನಾಗಿ ಬರೀತಾರೆ ಅವ್ರನ್ನ ಇಟ್ಕೊಂಡು ಮೂವಿ ಮಾಡ್ತಾ ಇದ್ದೀನಿ. ಆಮೇಲೆ ಹೈ ಎಂಡ್ ಕ್ಯಾಮ್ರಾಮನ್ನೂ ಮಾತುಕತೆ ಆಗ್ತಾ ಇದೆ. ಆಮೇಲೆ ಡೈರೆಕ್ಟ್ರೂ ಅಷ್ಟೇ ತುಂಬ ಹೈ ಎಂಡ್ದು ಮಾತುಕತೆ ಆಗ್ತಾ ಇದೆ. ಎಲ್ಲ ಒಂದು ಪ್ಲ್ಯಾಂಡ್ ಆಗಿ ಒಂದು ಟೀಮ್ ಆಗಿ ತುಂಬ ಒಂದು ಫ್ಲಾಪೇ ಆಗಬಾರ್ದು. ಫಸ್ಟ್ ಮೂವಿನೇ ಹಿಟ್ ಆಗಬೇಕು. ಆ ಥರ ಪ್ಲ್ಯಾನ್ ಮಾಡಿ ಮಾಡ್ತೀನಿ. ಅಂದರೆ ಸರ್ ಈಗ ಸೆಕೆಂಡ್ ಹೀರೋ ಮಾಡ್ತೀನಿ ಅಂದರೆ ಆ ಪ್ರೊಸೆಸ್ ಏನೇನು ನಡೀತಾ ಇದೆ, ಹೇಗೆ ನಡೀತಾ ಇದೆ? ಇದು ಫಸ್ಟ್ ಸ್ಟೇಜ್ ಏನಾ ಸರ್? ಇವಾಗ ಎಲ್ಲರಿಗೂ ಸರ್ ಹಣ ಇರುತ್ತೆ, ತಲೆ ಇರುತ್ತೆ, ಎಲ್ಲ ಇರುತ್ತೆ. ಕ್ವಾಲಿಟಿ ಮಾಡಲ್ಲ ಸರ್. ನಾನು ಹೇಳೋದು ತಪ್ಪು ತಿಳ್ಕೊಬೇಡಿ. ಏನೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನಾವು ಏನೋ ಅಂದ್ಕೊಂಡು ಬಂದಿರ್ತೀವಿ, ಕೊನೆಗೆ ಅದು ಏನೂ ಇರೋದಿಲ್ಲ. ಅಂದರೆ ಅವ್ರಿಗೆ ಏನಂದರೆ ಒಂದು ಲೊಕೇಶನ್ನು ವಾವ್ ಅನ್ನೋ ಥರ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಒಂದು ಎಲ್ಲೋ ಸಿಕ್ಕುತ್ತೆ ಅಲ್ಲೇ ಮಾಡಿಬಿಡ್ತಾರೆ. ನಾನು ಆ ಥರ ಅಲ್ಲ. ಒಂದೊಂದು ಲೊಕೇಶನ್ನು ಆ ಥರ ವಾವ್ ಅನ್ನೋ ಜಾಗದಲ್ಲಿ ಹುಡುಕಿ ಅದನ್ನು ಒಂದೆಲ್ಲ ಲಿಸ್ಟ್ ಮಾಡಿಕೊಂಡು ಅದನ್ನು ನೆಕ್ಸ್ಟ್ ಲೆವೆಲ್ಗೆ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಈಗ ಅದು ಪ್ರೊಡ್ಯೂಸರ್ ಏನಾರು ಇದೆಯಾ? ಯಾರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ನಾನು ಆಗ್ತಾ ಇದ್ದೀನಿ. ಮತ್ತು ಬಾಂಬೆ ಪ್ರೊಡ್ಯೂಸರು ಯಾರೋ ಒಬ್ರು ಬಂದಿದ್ದಾರೆ ಸರ್. ಓಕೆ. ಏನು ಬಜೆಟ್ ಏನಾರು ಇವಾಗ ಏನಿದೆಯಾ? ಎಂಡೇ. ಆದರೆ ಹೋಗ್ತಾ ಸ್ಟೋರಿ ಎಲ್ಲ ಹಾಕಿದ್ಮೇಲೆ ಎಷ್ಟು ಬಜೆಟ್ ಆಗುತ್ತೆ ಗೊತ್ತಾಗುತ್ತಲ್ಲ. ಒಟ್ಟಲ್ಲಿ ಹೈ ಎಂಡೇ ಸರ್, ಕಾಂಪ್ರಮೈಸ್ ಏನಿಲ್ಲ. ಲೋ ಬಜೆಟಲ್ಲಂತೂ ಮಾಡಲ್ಲ ಸರ್. ಎಷ್ಟು ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದೀರಾ? ಕನ್ನಡ, ಹಿಂದಿ, ತೆಲುಗು 3 ಲ್ಯಾಂಗ್ವೇಜ್. ಮಗ ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಸರ್ ಅವನಿಗೆ ಹೇಳೇ ಇಲ್ಲ ಸರ್. ಕಾಲೇಜ್ಗೆ ಹೋಗಿದ್ದ, ಮಧ್ಯಾಹ್ನ ಬಂಕ್ ಕೊಡ್ಬಿಟ್ಟು ಬಂದ್ಬಿಡು ಅಂದೆ. ಬಂತ, ಬಟ್ಟೆ ಬಿಚ್ಚಿದ, ಬ್ಯಾಗ್ ಇಟ್ಟ, ಬೇರೆ ಬಟ್ಟೆ ಹಾಕೊಂಡೆ, ಹಂಗಂಗೆ ಎಳ್ಕೊಂಡು ಬಂದೆ. ಕಾರಲ್ಲಿ ಬರ್ತಾ ಹೇಳಿದೆ ಸರ್ ಅವ್ನಿಗೆ ಟೈಟಲ್ ರಿಜಿಸ್ಟ್ರೇಷನ್ ಇದೆ, ನೀನು ಹೀರೋ ಮಾಡ್ತಾ ಇದೆಯಾ ಅಂತ. ಶಾಕ್ ಆಗೋದೆ. ಯಾಕಂದರೆ ಅವ್ನಿಗೆ ಮುಂಚೆ ಹೇಳಿದ್ರೆ ಅದೇ ಮೈಂಡಿಗೆ ಬಂದ್ಬಿಡುತ್ತೆ ಅಂತ. ಅದು ಏನಕ್ಕೋಸ್ಕರ ಅಷ್ಟು ಅರ್ಜೆಂಟಲ್ಲಿ ಮಾಡಿದ್ದು ಅಂದರೆ, ನಿಖಿಲ್ ಅನ್ನೋರು ಒಂದು ಹೆಸರು ಮೆನ್ಷನ್ ಮಾಡ್ತಾರೆ. ಆ ಮೆನ್ಷನ್ ನನಗೆ ತಲೆಯಲ್ಲಿ 1 ವಾರ ನಿದ್ದೆನೇ ಬರಲ್ಲ. ಅಂದರೆ ಈ ಮೂವಿ ನನ್ನ ಮಗನಿಗೆ ಮ್ಯಾಚ್ ಆಗುತ್ತೆ ಈ ನೇಮ್ ಇಟ್ಟರೆ ಅಂತ. ಅದ್ರ ಜೊತೆಗೆ ಡಾಕ್ಟರ್ ಲೀಲಾ ಮೋಹನ್ ಅನ್ನೋರು ಅದ್ರದ್ದು ಸಬ್ ಟೈಟಲ್ ಕೊಡ್ತಾರೆ. ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ. ಒಂದಿಷ್ಟು ಉದ್ದ ಇದೆ ಅನ್ಕೋಬೇಡಿ, ಅದ್ರ ಮೇಲೆ ಇಷ್ಟೇ ಇರೋದು, ಕೆಳಗೊಂದು ಇಷ್ಟು ಇರುತ್ತೆ. ಆ ಥರ ಅದೇನಾಗೋಯ್ತು, ನನಗೆ ಇದು ಬಿಟ್ಟರೆ ನಾನು ಕೆಟ್ಟೆ. ಯಾರು ಇದನ್ನು ಬೇರೆಯವ್ರು ಇಟ್ಬಿಟ್ರೆ ನನಗೆ ಅದು ನನ್ನ ಮಗನಿಗೆ ಮ್ಯಾಚ್ ಆಗ ಅಂತ ಟೈಟಲ್ಲು ಬೇರೆ ಯಾರೂ ಇಡಬಾರ್ದು ಅಂದ್ಬಿಟ್ಟು ಅರ್ಜೆಂಟಾಗಿ ಡಾಕ್ಟರ್ ಲೀಲಾ ಮೋಹನ್ ಅವ್ರ ಬ್ಯಾನರಲ್ಲಿ ರಿಜಿಸ್ಟರ್ ಮಾಡಿ. ಓಕೆ ಸರ್, ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ.